ಭೀಕರ ಭೂಕಂಪಕ್ಕೆ ಮಯನ್ಮಾರ್ ಮತ್ತು ಬ್ಯಾಂಕಾಕ್ ಅಕ್ಷರಶಃ ನಲುಗಿ ಹೋಗಿದೆ. ಕ್ಷಣದಿಂದ ಕ್ಷಣಕ್ಕೆ ಸಾವು ನೋವಿನ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ. ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಭೂಕಂಪದ ದುರಂತ, ಭೂಕಂಪದ ಮರಣ ಮೃದಂಗದ ಆರ್ತನಾದ ಜೋರಾಗ್ತಾ ಇದೆ. ಮಸಣವಾಗಿದೆ ಮಯನ್ಮಾರ್, ಎಲ್ಲೆಲ್ಲೂ ಕೂಡ ಆಕ್ರಂದನ. 1600ಕ್ಕೂ ಹೆಚ್ಚು ಸಾವು, 3000ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಅವಶೇಷಗಳಡಿ ಸಿಲುಕಿದವರಿಗಾಗಿ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಸಾವಿನ ಸಂಖ್ಯೆ 10,000 ಗಡಿ ದಾಟುವಂತಹ ಸಂಭವ ಇದೆ. ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಾದಂತಹ ಈ ಭೀಕರ ಭೂಕಂಪ ಇಡೀ ದೇಶವನ್ನೇ ನಡುಗಿಸಿರುವಂಥದ್ದು. ಯಾವ ರೀತಿ ಪರಿಸ್ಥಿತಿ, ನರಕ ಸದೃಶ್ಯ ಅಲ್ಲಿ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅವಶೇಷಗಳಡಿಯಲ್ಲಿ ಸಿಲುಕಿರುವವರ ಆರ್ತನಾದ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಆಸ್ಪತ್ರೆಯ ಕಾರಿಡಾರ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇರುವಂತಹ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಗಗನಚುಂಬಿ ಕಟ್ಟಡಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿ ಹೋಗಿದೆ. ಸುಂದರವಾಗಿದ್ದಂತಹ ನಗರ ಈಗ ಸ್ಮಶಾನದ ರೀತಿ ಭಾಸವಾಗ್ತಾ ಇದೆ. ಎಲ್ಲಿ ಕಣ್ಣಾಯಿಸಿದ್ರೂ ಕೂಡ ಬಿದ್ದಿರುವಂತಹ ಬಿಲ್ಡಿಂಗ್ಗಳು, ದರಶಾಹಿಯಾಗಿರುವಂತಹ ಗಗನಚುಂಬಿ ಕಟ್ಟಡಗಳೇ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಕುಟುಂಬದವರನ್ನು ಕಳೆದುಕೊಂಡವರ ಗೋಳಾಟ ಹೇಳತೀರದಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಸಾವು ನೋವಿನ ಸಂಖ್ಯೆ 10,000 ಗಡಿ ದಾಟಬಹುದು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಂತ ಹೇಳಿ? ಪ್ರೇಮ್, ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತ ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಮುಖ್ಯವಾಗಿ ಮಯನ್ಮಾರ್ನಲ್ಲಿ ಸಾಕಷ್ಟು ಸಾವು ನೋವುಗಳು ಆಗ್ತಿರೋದ್ರ ಬಗ್ಗೆ ವರದಿಗಳು ಬರ್ತಾ ಇರುವಂತದ್ದು. ಈವರೆಗೂ ಸರಿಸುಮಾರು 1600ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ, ಮತ್ತೆ 3000ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಈಗಾಗಲೇ ರಷ್ಯಾ ಮತ್ತೆ ಚೀನಾದ ರಕ್ಷಣಾ ತಂಡಗಳು ಕೂಡ ಈಗ ಏನು ಮಯನ್ಮಾರ್ ಅನ್ನ ತೆರಳಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದಾವೆ. ಭಾರತದಿಂದಲೂ ಕೂಡ NDRF ತಂಡ ಕೂಡ ಈಗ ಮಯನ್ಮಾರ್ ಅಂತ ತೆರಳ್ತಾ ಇರುವಂತದ್ದು. ವಿಶೇಷ ಶ್ವಾನಗಳೊಂದಿಗೆ ಆ ಒಂದು ತಂಡವು ಕೂಡ ಅಲ್ಲಿ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತ ಜನರನ್ನ ಅಥವಾ ಮೃತಪಟ್ಟಿರುವಂತ ಜನರನ್ನ ಹೊರತೆಗೆಯುವಂತ ಕೆಲಸವನ್ನ ಕೂಡ ಮುಂದಿನ ಹಂತಗಳಲ್ಲಿ ಮಾಡ್ತಿದ್ದಾರೆ. ಸೊ ಇನ್ನೊಂದ್ ಕಡೆ ಥೈಲ್ಯಾಂಡ್ ಅಲ್ಲೂ ಕೂಡ ಏನು ಬೃಹತ್ ಕಟ್ಟಡಗಳು ಉರುಳಿ ಬಿದ್ದಿದ್ವು, ಅವುಗಳನ್ನ ಕೂಡ ತೆರವು ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಬ್ಯಾಂಕಾಕ್ ನಲ್ಲೂ ಕೂಡ 20 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗ್ತಾ ಇದಾವೆ. ಒಂದು ಕಡೆಗೆ ಈ ಸಾವು ನೋವುಗಳ ರಕ್ಷಣೆ ಅಥವಾ ಅದರ ಎಣಿಕೆ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಭೂಕಂಪನದ ಬಗ್ಗೆ ಒಂದಿಷ್ಟು ಅಧ್ಯಯನಗಳು ಕೂಡ ನಡೀತಾ ಇರುವಂತದ್ದು. ಯಾಕೆಂದ್ರೆ 7.7 ತೀವ್ರತೆಯಲ್ಲಿ ಭೂಮಿ ಕಂಪಿಸಿರುವಂತ ಹಿನ್ನೆಲೆಯಲ್ಲಿ ಮುಂದೆ ಇದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸ್ತಾವ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಭೂಗರ್ಭ ಶಾಸ್ತ್ರದ ವಿಜ್ಞಾನಿಗಳು ಅಧ್ಯಯನ ನಡೆಸ್ತಾ ಇದ್ದಾರೆ. ಹೀಗೆ ಅಧ್ಯಯನ ನಡೆಸ್ತಿರುವಂತ ವಿಜ್ಞಾನಿಗಳಿಗೆ ಒಂದು ಆಘಾತಕಾರಿ ಮಾಹಿತಿ ಬಂದಿರುವಂತದ್ದೇನು ಅಂದ್ರೆ, ಮೊನ್ನೆ ನಡೆದಂತಹ ಭೂಕಂಪನ ಏನಿದೆ ಅದು 334 ಅಣುಬಾಂಬುಗಳ ಶಕ್ತಿಗೆ ಸಮ ಆಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದು ಆಘಾತಕಾರಿ ವರದಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಬಹಳ ದೊಡ್ಡ ಪ್ರಮಾಣದ ಅನಾಹುತ ಆಗುವಂತ ಸಾಧ್ಯತೆಗಳನ್ನ ಕೂಡ ಈಗ ನಿರೀಕ್ಷೆ ಮಾಡಿರುವಂತದ್ದು. ಮುಂದಿನ ಹಂತದಲ್ಲೂ ಕೂಡ ಕೆಲವೊಂದಿಷ್ಟು ಲಘು ಭೂಕಂಪಗಳಾಗಬಹುದು. ಜೊತೆಗೆ ಅಮೆರಿಕ ಮೂಲದ ಒಂದು ಏಜೆನ್ಸಿ ಹೇಳಿರುವಂತದ್ದು ಸಾವು ನೋವಿನ ಸಂಖ್ಯೆ 10,000ಕ್ಕೆ ಏರ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.